ಇವತ್ತು ನಾನು ಆಲೂ ಕೊಂಡನ ಹೇಗೆ ಸಿಂಪಲ್ ಆಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಫಸ್ಟ್ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಆಲೂಗೆಡ್ಡೆ ತೊಗೊಂಡಿದ್ದೀನಿ. 2 ಆಲೂಗೆಡ್ಡೆ ಇದೆ. ಇದನ್ನು ಮಧ್ಯಕ್ಕೆ ಸೀಳ್ಕೊತಾ ಇದ್ದೀನಿ. ಈ ಥರ ಸೀಳ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಅಂತ. ಆಲೂಗೆಡ್ಡೆನ ತೊಳೆದಿಟ್ಕೋಬೇಕು, ಮಣ್ಣಿರುತ್ತೆ. ಇವಾಗ 4ರಿಂದ 5 ವಿಷಲ್ ಹಾಕಿಸ್ಕೋಬೇಕು. ಇವಾಗ ಕಡಲೆ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನು ಇಲ್ಲೊಂದು 1/4 ಕೆಜಿಯಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಚ್ಚಕಾರದ ಪುಡಿ 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ 1/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ, ಕ್ರಿಸ್ಪಿ ಬರುತ್ತೆ ಅಂತ. ಹಾಗೆ ಅಜ್ವಾನ ಹಾಕೋತಾ ಇದ್ದೀನಿ. ಅಜ್ವಾನ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಉಜ್ಜಿ ಹಾಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಂಗೆ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕೋಬೇಕು, ಜಾಸ್ತಿ ಒಟ್ಟಿಗೆ ಒಂದ್ಸರಿ ನೀರು ಹಾಕೋಬಾರ್ದು. ತೀರಾ ತೆಳು ಕಲಿಸ್ಕೋಬಾರ್ದು, ಮೀಡಿಯಮ್ ಆಗಿ ಸ್ವಲ್ಪ ತಿಕ್ಕಾಗಿ ಕಲಿಸ್ಕೋಬೇಕು. ಗಂಟಿಲ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೋಬೇಕು. ನಾನಿಲ್ಲಿ ಶುಂಠಿ ತೊಗೊಂಡಿದ್ದೀನಿ, 1-2 ಇಂಚಷ್ಟು. ಕುಕ್ಕರ್ ತಣ್ಣಗಾಗಿದೆ. ಆಲೂಗೆಡ್ಡೆ ನೀಟಾಗಿ ಬೆಂದಿದೆ. ತಣ್ಣಗಾದ್ಮೇಲೆ ಸಿಪ್ಪೆ ಸುಲ್ಕೋಬೇಕು. ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಾಗ ಶುಂಠಿನೂ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವು. ಸ್ವಲ್ಪ ಹಸಿ ವಾಸನೆ ಬರೋ ತನಕ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಫ್ರೈ ಆಗೋ ಅಷ್ಟರಲ್ಲಿ ಆಲೂಗೆಡ್ಡೆನ ಸುಲಿದಿಟ್ಕೋಬೇಕು. ಆಲೂಗೆಡ್ಡೆನ ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಈಗ ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆ ಹಾಕೋತಾ ಇದ್ದೀನಿ.
ಹಾಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಈಗಲೇ. ಸಾಕು ಇಷ್ಟು ಮಾಡಿಕೊಂಡ್ರೆ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಉಂಡೆ ಕಟ್ಕೋಬೇಕು. ಎಲ್ಲನೂ ಇದೇ ರೀತಿ ಉಂಡೆ ಕಟ್ಕೋಬೇಕು. ಇವಾಗ ಮತ್ತೆ ಬಾಣಲಿನ ಬಿಸಿಗಿಟ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಆಲೂ ಪಲ್ಯನ ಈ ರೀತಿ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಚಿಕ್ಕ ಸೌಟಲ್ಲಿ ಒಂದು ಸೌಟಷ್ಟನ್ನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ, ಕ್ರಿಸ್ಪಿ ಬರುತ್ತೆ ಅಂತ. ಅಕ್ಕಿ ಹಿಟ್ಟು ಮತ್ತು ಎಣ್ಣೆ ಎರಡೂ ಹಾಕೊಂಡ್ರೆ ಸಾಕು, ಸೋಡಾ ಏನು ಹಾಕೋದೇನು ಬೇಕಾಗಿಲ್ಲ. ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೊಂದೇ ಹಾಕೋಬೇಕು. ಇವಾಗ ನೀಟಾಗಿ ಎರಡೇ ಬೆರಳಲ್ಲಿ ತಗೋಬೇಕು ಈ ಥರ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಎಣ್ಣೆನ, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಒಂದೊಂದೇ ಹಾಕೋತಾ ಹೋಗ್ಬೇಕು. ಇವಾಗ ನಿಧಾನವಾಗಿ ತಿರುಗಿಸ್ಕೋಬೇಕು. ನಿಧಾನವಾಗಿ ತಿರುಗಿಸ್ಕೊತಾ ಇರಬೇಕು. ಸಾಕು ಇಷ್ಟ ಆದರೆ ಈ ಲೆವೆಲ್ ಬೇಯಿಸ್ಕೋಬೇಕು. ಉರಿನ ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು, ಇಲ್ಲ ಅಂತಂದರೆ ಸೀಕೊಂಡಂಗಾಗುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.